ಪಕ್ಷದ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಸಿದ್ಧರಿದ್ದಾರೆ. ಯಾವಾಗಲಾದ್ರೂ ಕೂಡ ಶಾಸಕರು ದೆಹಲಿಗೆ ಹೋಗಬಹುದು. ಮೊದಲ ಬಾರಿ ಶಾಸಕನಾಗಿದ್ದಾಗಲೇ ಮಂತ್ರಿ ಆಗಿದ್ದೆ ಅಂತ ಡಿಕೆ ಶಿವಕುಮಾರ್ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಹೀಗಾಗಿ ಹೊಸಬರಿಗೆ ಅವಕಾಶ ನೀಡಿದ್ರೆ ಒಳ್ಳೆಯದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಕುಣಿಗಲ್ ರಂಗನಾಥ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅನ್ನೋ ಒಂದು ಪದ ಬಳಸಿ ಡೆಮೋಕ್ರಸಿ ಇದ್ದಾಗ ಒಂದಿಷ್ಟು ಬೇಸರವನ್ನು ಹೊರ ಹಾಕುವಂತ ಮೂಲಗಳು ದಾರಿಗಳು ಕೂಡ ಇರ್ತವೆ. ಸೊ ಪಾರ್ಟಿ ಒಳಗಡೆ ಮಿನಿಸ್ಟರ್ಗಳ ವಿರುದ್ಧ ಅಸಮಾಧಾನ ಇರುವಂತದ್ದು ಈಗಾಗಲೇ ಒಂದು 3-4 ತಿಂಗಳಿಂದ ಎಲ್ಲರೂ ನೋಡಿದ್ದೇವೆ. ಒಂದಿಷ್ಟು ಜನ ಬಹಿರಂಗವಾಗಿ ಹೇಳಿದ್ದಾರೆ. ನೀವ್ ಯಾವ ತರ ನೋಡ್ತಾ ಇದ್ದೀರಾ? ಈಗಿರುವಂತಹ ಸಚಿವರ ಕಾರ್ಯವೈಖರಿ ಸರಿ ಇಲ್ಲ, ಈ ಕಾರಣದಿಂದ ಇವ್ರನ್ನ ಬದಲಾಯಿಸಿ ಹೊಸಬರಿಗೆ ಅವಕಾಶ ಕೊಡಬೇಕು, ಈ ರೀತಿಯಾದಂತಹ ಮನವಿ ಒಂದು ಒತ್ತಡ ದೆಹಲಿ ಮೇಲೆ ಹೇರೋದಕ್ಕೆ ಸಿದ್ಧ ಆಗಿದ್ದಾರೆ. ಇಲ್ಲ, ಆತರ ನಾನು ಆ ದೃಷ್ಟಿಯಲ್ಲಿ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಪಾಪ ಈಗಿನ ಮಂತ್ರಿಗಳು ಅವರವ್ರ ಅರ್ಹತೆ ತಕ್ಕಂತೆ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ಬಟ್ ಏನಂದ್ರೆ ಎಲ್ಲರಿಗೂ ಸೆಲ್ಫ್ ಲೈಫ್ ಅಂತ ಇರುತ್ತೆ. ಸೊ ಹಾಗಾಗಿ ಬದಲಾವಣೆ ನಿರಂತರವಾಗಿ ರಾಜಕೀಯದಲ್ಲಿ ನಡೆಯುವಂಥದ್ದು, ಜನರು ಅಪೇಕ್ಷೆ ಪಡುವಂಥದ್ದು. ಹಾಗೇನೆ ಹೊಸದಾಗಿ ಬಹಳಷ್ಟು ಜನ ಅವಕಾಶಗಳನ್ನ ಪ್ರತಿಯೊಬ್ಬರಿಗೂ ಅಧಿಕಾರ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಜವಾಬ್ದಾರಿ ಏನಿರುತ್ತೆ ಅನ್ನೋದನ್ನ ಎಲ್ಲರಿಗೂ ಸಿಗುವಂತ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನೋದನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ. ಪಕ್ಷದ ಒಳಗಡೆ ಅಸಮಾಧಾನ ಇಲ್ಲ, ಬಟ್ ಕಾಂಪಿಟೇಷನ್ ಅನ್ನ ಮಾಧ್ಯಮಗಳಾಗಿರ್ಬೋದು, ವಿಮರ್ಶೆ ಮಾಡೋ ರೀತಿ ಬೇರೆ ಆಗಿರ್ಬೋದು, ಕೇಳೋದ್ರಲ್ಲಿ ತಪ್ಪಿಲ್ಲ. ಕೊಡಬೇಕಾ ಬಿಡಬೇಕಾ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಟ್ ಯಾವಾಗ ತೀರ್ಮಾನ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಯಾರಿಂದಲೂ ಕೂಡ ಇಲ್ಲಿವರೆಗೂ ಉತ್ತರ ಲಭಿಸಿಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಶಾಸಕರೆಲ್ಲರೂ ಕೂಡ ಸಚಿವ ಸ್ಥಾನ ಬೇಕು ಅಂತ ದೆಹಲಿ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಶಾಸಕರುಗಳು ಕೂಡ ನಾವು 3-4 ಬಾರಿ ಗೆಲುವನ್ನ ಸಾಧಿಸಿದ್ದೀವಿ, ನಮಗೂ ಕೂಡ ಸಚಿವರಾಗಬೇಕು ಅನ್ನುವಂತ ಆಸೆ ಇರುತ್ತೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಗೆ ಹೋಗಿ ಮಾತುಕತೆ ಆಡೋಣ ಅಂತ. ದೆಹಲಿಗೆ ಯಾರು ಬೇಕಾದ್ರೂ ಕೂಡ ಹೋಗಬಹುದು, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ ಅಂತ ಒಂದು ಕಡೆ ಕುಣಿಗಲ್ ರಂಗನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಶಾಸಕರು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಮೊದಲ ಬಾರಿಗೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಅವರು ಕೂಡ ಪಕ್ಷಕ್ಕೋಸ್ಕರ ದುಡಿದು ಸಚಿವರಾದ್ರು, ಅದೇ ರೀತಿಯಾಗಿ ನಾವು ಕೂಡ ಪಕ್ಷಕ್ಕೆ ಕಟ್ಟುನಿಟ್ಟಾಗಿ ಕೆಲಸವನ್ನ ಮಾಡ್ತಿದ್ದೀವಿ, ಹೈಕಮಾಂಡ್ ಹೇಳಿದಂತೆ ಪಾಲಿಸಿಕೊಂಡು ಹೋಗ್ತಾ ಇದೀವಿ. ಆ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ಅಹವಾಲನ್ನು ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಹೈಕಮಾಂಡ್ ಮುಂದೆ ಇಟ್ಟಿರುವಂತದ್ದು. ಹಾಗಾಗಿ ಕೆಲವೊಂದಿಷ್ಟು ನಾಯಕರುಗಳು ದೆಹಲಿ ಪ್ರವಾಸವನ್ನ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ದೆಹಲಿ ಯಾತ್ರೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹೈಕಮಾಂಡ್ ನಾಯಕರು ಹೋಗಿರುವಂತಹ ಶಾಸಕರುಗಳಿಗೆ ಸಮಾಧಾನ ಮಾಡಿ ಕಳಿಸ್ತಾರಾ, ಅದಕ್ಕೆ ಸಮಾಧಾನ ಆಗಿ ವಾಪಸ್ ಬಂದಂತಹ ಶಾಸಕರ ಮುಂದಿನ ನಡೆ ಏನಿರುತ್ತೆ, ಅದರ ಜೊತೆಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ಪಟ್ಟ ನಡೆದಿರುವಂತಹ ಕೆಲವೊಂದಿಷ್ಟು ಶಾಸಕರು ಅಂದ್ರೆ ಈಗಾಗಲೇ ಹ್ಯಾಟ್ರಿಕ್ ಜಯ ಸಾಧಿಸಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಸುಮಾರು 4-5 ಬಾರಿ ಶಾಸಕ ಸ್ಥಾನವನ್ನು ಪಡೆದಿರುವಂತಹ ಶಾಸಕರುಗಳಿದ್ದಾರೆ. ಹಾಗಾಗಿ ಆ ಕ್ಷೇತ್ರದ ಜನ ಒಪ್ಕೊಂಡಿರುವಂತಹ ಶಾಸಕರುಗಳು ಇಲ್ಲ, ನಾವು ಹ್ಯಾಟ್ರಿಕ್ ಜಯವನ್ನು ಸಾಧಿಸಿದ್ದೀವಿ, ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತಹ ಆ ಒಂದು ಮನವಿಯನ್ನ ಇಡ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಖರ್ಗೆ ಅವರಾಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಇವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ಕಾದು ಸಾಕಾಯ್ತು, ಶಾಸಕರುಗಳಿಗೆ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಸಚಿವ ಸ್ಥಾನ ಅಂತ, ಯಾಕೋ ಎಲ್ಲೂ ಕೂಡ ಇದ್ರ ಬಗ್ಗೆ ಸೂಚನೆ ಬರಲಿಲ್ಲ. ಫೈನಲಿ ಇದೊಂದೇ ನಿರ್ಧಾರ ಅನ್ನೋ ರೀತಿಯಲ್ಲಿ ಈ ದಾರಿಯನ್ನ ಹಿಡಿದು ಬಿಟ್ರ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮೊದಲನೇದಾಗಿ ನವೆಂಬರ್ ತಿಂಗಳಿಂದ ಇಲ್ಲಿಯವರೆಗೂ ಸತತವಾಗಿ ಶಾಸಕರ ತಂಡ ದೆಹಲಿಗೆ ನಿಯೋಗವನ್ನ ಕಟ್ಟಿಕೊಂಡು ಹೋಗ್ತಿರುವಂತದ್ದು, ದೆಹಲಿಯಲ್ಲಿ ಒಂದಿಷ್ಟು ಸಭೆಯನ್ನ ಮಾಡ್ತಿರುವಂತದ್ದು, ಬೆಂಗಳೂರಿನ ಖಾಸಗಿ ಹೋಟೆಲ್ಗಳಲ್ಲಿ ಸಭೆಯನ್ನ ಮಾಡಿ ಶಾಸಕರ ಹಕ್ಕೊತ್ತಾಯವನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಈಗಾಗಲೇ ಅನೇಕ ಸಿದ್ಧತೆಗಳನ್ನ, ಅನೇಕ ಎಕ್ಸಾಂಪಲ್ಗಳನ್ನ ಕೂಡ ಸೆಟ್ ಮಾಡಿರುವಂತದ್ದು. ಫಸ್ಟ್ ಟೈಮ್ ಹಾಗೂ ಸೆಕೆಂಡ್ ಟೈಮ್ ಎಂಎಲ್ಎಗಳ ಒಂದು ತಂಡ ಹೋಗಿರುವಂತದ್ದು, 3-4 ಬಾರಿ ಎಂಎಲ್ಎಗಳಾಗಿರುವಂತವರು ಈ ಬಾರಿ ಮತ್ತೊಮ್ಮೆ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ಇದನ್ನ ಪಕ್ಷ ಯಾವ ರೀತಿ ನೋಡುತ್ತೆ ಅನ್ನೋ ವಿಚಾರವನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಗಮನಕ್ಕೆ ತಂದು ನಮ್ಮ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡ್ತೇವೆ. ಕೇವಲ ಸಚಿವರು ಈ ಹಿಂದೆ ಯಾರಿದ್ರು ಅವರಿಗೆ ಅವಕಾಶವನ್ನ ಕೊಡೋದಾಯ್ತು ಅಂದ್ರೆ ಮೊದಲನೇ ಬಾರಿಯಿಂದ 4ನೇ ಬಾರಿ ಶಾಸಕರಾದವರಿಗೆ ಯಾಕೆ ಅವಕಾಶವನ್ನ ಕೊಡ್ತಿಲ್ಲ ಅಂತ ಪ್ರಶ್ನೆಯನ್ನು ಕೂಡ ಹೈಕಮಾಂಡ್ ಮುಂದೆ ಇಡಬೇಕು. ಅವರಿಂದ ಒಂದು ನಿಖರವಾದಂತಹ ಉತ್ತರವನ್ನ ಪಡಿಬೇಕು ಒಂದು ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ. ಇದರ ಮಧ್ಯದಲ್ಲಿ ಈಗ ನವೆಂಬರ್ನಲ್ಲಿ ಇದ್ದಂತ ಕ್ರಾಂತಿ ಇಲ್ಲಿಯವರೆಗೂ ಮುಂದುವರೆದಿರುವಂತದ್ದು, ಸಿಎಂ ಹಾಗೂ ಡಿಸಿಎಂ ಸ್ಥಾನದಲ್ಲಿ ಬದಲಾವಣೆ ಆಗೋದಿದ್ರೆ ಅದನ್ನಾದ್ರೂ ತಿಳಿಸಿ, ಇಲ್ಲವಾದ್ರೆ ಸಚಿವ ಸಂಪುಟ ವಿಸ್ತರಣೆಯನ್ನ ಪುನಾರಚನೆಯನ್ನ ಯಾವಾಗ ಮಾಡ್ತೀರೋ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ಕೇಳೋದಕ್ಕೆ ಈಗ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ಕೆಲವರು ಪರೋಕ್ಷವಾಗಿ ಇಲ್ಲಿಂದಲೇ ಸಂದೇಶವನ್ನ ರವಾನೆ ಮಾಡ್ತೀರಾ, ಇನ್ನು ಕೆಲವರು ವೈಯಕ್ತಿಕವಾಗಿ ಅಲ್ಲಿಗೆ ಹೋಗಿ ಭೇಟಿಯನ್ನ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡಿರುವಂತದ್ದು. ಇದನ್ನ ಒಂದಿಷ್ಟು ಶಾಸಕರು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳೋದ್ರಲ್ಲಿ ತಪ್ಪಿಲ್ಲ, ನಮ್ದು ಡೆಮಾಕ್ರೆಟಿಕ್ ಪಾರ್ಟಿ ಆಗಿರೋದ್ರಿಂದ ಎಲ್ಲರ ಮಾತನ್ನ ಅಭಿಪ್ರಾಯವನ್ನ ಹೈಕಮಾಂಡ್ ಕೇಳಿಸ್ಕೊಡುತ್ತೆ.
ಆದ್ರೆ ಸೂಕ್ತ ನಿರ್ಧಾರವನ್ನ ಹೈಕಮಾಂಡ್ ಹಿರಿಯರ ಒಂದು ಸಜೆಷನ್ ಅನ್ನ ಪಡೆದ ನಂತರ ತೀರ್ಮಾನಕ್ಕೆ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಿರೋದ್ರಿಂದ ಇದನ್ನ ಈ ಬಾರಿಯ ಭೇಟಿಯನ್ನ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ, ಒಂದು ವೇಳೆ ಪುನಾರಚನೆಯನ್ನ ಮಾಡೋದಾಯ್ತು ಅಂದ್ರೆ ಯಾವೆಲ್ಲ ಸಚಿವರಿಗೆ ಕೋಕ್ ನೀಡಲಾಗುತ್ತೆ, ಯಾವೆಲ್ಲ ಹೊಸ ಶಾಸಕರಿಗೆ ಅವಕಾಶವನ್ನ ನೀಡುತ್ತೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಇದಕ್ಕೆ ಈ ಕೂಡಲೇ ಉತ್ತರ ಸಿಗುತ್ತಾ ಅಥವಾ ಮತ್ತೊಮ್ಮೆ ಈ ಬೈ ಎಲೆಕ್ಷನ್ ಚುನಾವಣೆ ಆಗಿರ್ಬೋದು ಅಥವಾ ಪಂಚರಾಜ್ಯಗಳ ಚುನಾವಣೆಯ ತೀರ್ಮಾನ ಬಂದ ನಂತರ ಬದಲಾವಣೆ ಆಗುತ್ತಾ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಇದಕ್ಕೆ ಹೈಕಮಾಂಡ್ ಉತ್ತರ ನೀಡಬೇಕಾಗಿರುವಂತದ್ದು. ರೂಪಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪಕ್ಷದ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಸಿದ್ದರಿದ್ದಾರೆ. ಯಾವಾಗಲಾದ್ರೂ ಕೂಡ ಶಾಸಕರು ದೆಹಲಿಗೆ ಹೋಗಬಹುದು. ಮೊದಲ ಬಾರಿ ಶಾಸಕನಾಗಿದ್ದಾಗಲೇ ಮಂತ್ರಿ ಆಗಿದ್ದೆ ಅಂತ ಡಿಕೆ ಶಿವಕುಮಾರ್ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಹೀಗಾಗಿ ಹೊಸಬರಿಗೆ ಅವಕಾಶ ನೀಡಿದ್ರೆ ಒಳ್ಳೆಯದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಕುಣಿಗಲ್ ರಂಗನಾಥ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅನ್ನೋ ಒಂದು ಪದ ಬಳಸಿ ಡೆಮೋಕ್ರಸಿ ಇದ್ದಾಗ ಒಂದಿಷ್ಟು ಬೇಸರವನ್ನು ಹೊರ ಹಾಕುವಂತ ಮೂಲಗಳು ದಾರಿಗಳು ಕೂಡ ಇರ್ತವೆ. ಸೊ ಪಾರ್ಟಿ ಒಳಗಡೆ ಮಿನಿಸ್ಟರ್ಗಳ ವಿರುದ್ಧ ಅಸಮಾಧಾನ ಇರುವಂತದ್ದು ಈಗಾಗಲೇ ಒಂದು 3-4 ತಿಂಗಳಿಂದ ಎಲ್ಲರೂ ನೋಡಿದ್ದೇವೆ. ಒಂದಿಷ್ಟು ಜನ ಬಹಿರಂಗವಾಗಿ ಹೇಳಿದ್ದಾರೆ. ನೀವ್ ಯಾವ ತರ ನೋಡ್ತಾ ಇದ್ದೀರಾ? ಈಗಿರುವಂತಹ ಸಚಿವರ ಕಾರ್ಯವೈಖರಿ ಸರಿ ಇಲ್ಲ, ಈ ಕಾರಣದಿಂದ ಇವ್ರನ್ನ ಬದಲಾಯಿಸಿ ಹೊಸಬರಿಗೆ ಅವಕಾಶ ಕೊಡಬೇಕು, ಈ ರೀತಿಯಾದಂತಹ ಮನವಿ, ಒಂದು ಒತ್ತಡ ದೆಹಲಿ ಮೇಲೆ ಹೇರೋದಕ್ಕೆ ಸಿದ್ಧ ಆಗಿದ್ದಾರೆ. ಇಲ್ಲ, ಆತರ ನಾನು ಆ ದೃಷ್ಟಿಯಲ್ಲಿ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಪಾಪ ಈಗಿನ ಮಂತ್ರಿಗಳು ಅವರವ್ರ ಅರ್ಹತೆ ತಕ್ಕಂತೆ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ಬಟ್ ಏನಂದ್ರೆ ಎಲ್ಲರಿಗೂ ಸೆಲ್ಫ್ ಲೈಫ್ ಅಂತ ಇರುತ್ತೆ. ಸೊ ಹಾಗಾಗಿ ಬದಲಾವಣೆ ನಿರಂತರವಾಗಿ ರಾಜಕೀಯದಲ್ಲಿ ನಡೆಯುವಂಥದ್ದು, ಜನರು ಅಪೇಕ್ಷೆ ಪಡುವಂಥದ್ದು. ಹಾಗೇನೆ ಹೊಸದಾಗಿ ಬಹಳಷ್ಟು ಜನ ಅವಕಾಶಗಳನ್ನ, ಪ್ರತಿಯೊಬ್ಬರಿಗೂ ಅಧಿಕಾರ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಜವಾಬ್ದಾರಿ ಏನಿರುತ್ತೆ ಅನ್ನೋದನ್ನ ಎಲ್ಲರಿಗೂ ಸಿಗುವಂತ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನೋದನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ. ಪಕ್ಷದ ಒಳಗಡೆ ಅಸಮಾಧಾನ ಇಲ್ಲ, ಬಟ್ ಕಾಂಪಿಟೇಷನ್ ಅನ್ನ ಮಾಧ್ಯಮಗಳಾಗಿರ್ಬೋದು, ವಿಮರ್ಶೆ ಮಾಡೋ ರೀತಿ ಬೇರೆ ಆಗಿರ್ಬೋದು, ಕೇಳೋದ್ರಲ್ಲಿ ತಪ್ಪಿಲ್ಲ. ಕೊಡಬೇಕಾ ಬಿಡಬೇಕಾ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಟ್ ಯಾವಾಗ ತೀರ್ಮಾನ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಯಾರಿಂದಲೂ ಕೂಡ ಇಲ್ಲಿವರೆಗೂ ಉತ್ತರ ಲಭಿಸಿಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಶಾಸಕರೆಲ್ಲರೂ ಕೂಡ ಸಚಿವ ಸ್ಥಾನ ಬೇಕು ಅಂತ ದೆಹಲಿ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಶಾಸಕರುಗಳು ಕೂಡ ನಾವು 3-4 ಬಾರಿ ಗೆಲುವನ್ನ ಸಾಧಿಸಿದ್ದೀವಿ, ನಮಗೂ ಕೂಡ ಸಚಿವರಾಗಬೇಕು ಅನ್ನುವಂತ ಆಸೆ ಇರುತ್ತೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಗೆ ಹೋಗಿ ಮಾತುಕತೆ ಆಡೋಣ ಅಂತ. ದೆಹಲಿಗೆ ಯಾರು ಬೇಕಾದ್ರೂ ಕೂಡ ಹೋಗಬಹುದು, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ ಅಂತ ಒಂದು ಕಡೆ ಕುಣಿಗಲ್ ರಂಗನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಶಾಸಕರು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಮೊದಲ ಬಾರಿಗೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಅವರು ಕೂಡ ಪಕ್ಷಕ್ಕೋಸ್ಕರ ದುಡಿದು ಸಚಿವರಾದ್ರು, ಅದೇ ರೀತಿಯಾಗಿ ನಾವು ಕೂಡ ಪಕ್ಷಕ್ಕೆ ಕಟ್ಟುನಿಟ್ಟಾಗಿ ಕೆಲಸವನ್ನ ಮಾಡ್ತಿದ್ದೀವಿ, ಹೈಕಮಾಂಡ್ ಹೇಳಿದಂತೆ ಪಾಲಿಸಿಕೊಂಡು ಹೋಗ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ಅಹವಾಲನ್ನು ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಹೈಕಮಾಂಡ್ ಮುಂದೆ ಇಟ್ಟಿರುವಂತದ್ದು. ಹಾಗಾಗಿ ಕೆಲವೊಂದಿಷ್ಟು ನಾಯಕರುಗಳು ದೆಹಲಿ ಪ್ರವಾಸವನ್ನ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ದೆಹಲಿ ಯಾತ್ರೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹೈಕಮಾಂಡ್ ನಾಯಕರು ಹೋಗಿರುವಂತಹ ಶಾಸಕರುಗಳಿಗೆ ಸಮಾಧಾನ ಮಾಡಿ ಕಳಿಸ್ತಾರಾ, ಅದಕ್ಕೆ ಸಮಾಧಾನ ಆಗಿ ವಾಪಸ್ ಬಂದಂತಹ ಶಾಸಕರ ಮುಂದಿನ ನಡೆ ಏನಿರುತ್ತೆ, ಅದರ ಜೊತೆಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ಪಟ್ಟ ನಡೆದಿರುವಂತಹ ಕೆಲವೊಂದಿಷ್ಟು ಶಾಸಕರು ಅಂದ್ರೆ ಈಗಾಗಲೇ ಹ್ಯಾಟ್ರಿಕ್ ಜಯ ಸಾಧಿಸಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಸುಮಾರು 4-5 ಬಾರಿ ಶಾಸಕ ಸ್ಥಾನವನ್ನು ಪಡೆದಿರುವಂತಹ ಶಾಸಕರುಗಳಿದ್ದಾರೆ. ಹಾಗಾಗಿ ಆ ಕ್ಷೇತ್ರದ ಜನ ಒಪ್ಕೊಂಡಿರುವಂತಹ ಶಾಸಕರುಗಳು ಇಲ್ಲ, ನಾವು ಹ್ಯಾಟ್ರಿಕ್ ಜಯವನ್ನು ಸಾಧಿಸಿದ್ದೀವಿ, ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತಹ ಆ ಒಂದು ಮನವಿಯನ್ನ ಇಡ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ.